ಇದು ಜಸ್ಟ್ ತುಂಬಾ ಕ್ರೇಜಿ ಇದೆ ಇದು. ಹಾಯ್ ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ಇವತ್ತು ನಾವು ಒಂದು ಹೊಸ ಎಕ್ಸ್ಪರಿಮೆಂಟ್ನ ಮಾಡ್ತಾ ಇದ್ದೀವಿ. ಸೊ ನನ್ನ ಹತ್ರ ಇದೆ ಒಂದು ಬಲೂನ್ ಇದೆ, ಮತ್ತು ಸೆಕೆಂಡ್ ಒನ್ ರೆಡ್ ಬಲೂನ್ ಇದೆ, ಆ್ಯಂಡ್ ಒಂದು ಟೇಪ್ ಇದೆ, ಆ್ಯಂಡ್ ನನ್ನ ಜೊತೆಗೆ ಮತ್ತು ಒಂದು ಪೈಪ್ ಇದೆ. ಸೊ ಈ ಪೈಪಿಂದ ಈ ರೈಲ್ವೆ ಹಾರನ್ ಹೊಡಿತದಲ್ಲ, ಸೊ ಆ ರೀತಿ ಇವತ್ತು ಎಕ್ಸ್ಪರಿಮೆಂಟ್ನ ಮಾಡ್ತಾಯಿದ್ದೀವಿ. ಸೊ ಎಕ್ಸ್ಪರಿಮೆಂಟ್ ಕ್ರೇಜಿಯಾಗಿರುತ್ತೆ. ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಿದ್ರೆ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶ್ರೀಧರ್ ಎಕ್ಸ್ಪರಿಮೆಂಟ್ಸ್. ಇದು ಪೈಪ್ ಒಂದು ತಗೊಂಡಿದ್ದೀನಿ, ಆ್ಯಂಡ್ ಬಲೂನ್ ಇದಕ್ಕೆ ಅಟ್ಯಾಚ್ ಕೂಡ ಮಾಡಿದ್ದೀನಿ. ಸೊ ಒಂದು ನಿಮಿಷ ನೋಡಿ, ಇಲ್ಲಿ ನೋಡಿ, ಬಲೂನ್ನ ಅಟ್ಯಾಚ್ ಮಾಡಿದ್ದೀನಿ, 2 ಪೀಸ್ ಮಾಡಿದ್ದೀನಿ. ಸೊ ಇದಕ್ಕೆ ಈಗ ನಾವು ಎಲಾಸ್ಟಿಕ್ ಇದೆ ಬಲೂನು, ಇದಕ್ಕೆ ಹೇರ್ ತುಂಬಬೇಕು. ಗಾಳಿ ತುಂಬಿದ್ರೆ ಇದು ಎಲಾಸ್ಟಿಕ್ ಬಲೂನಾಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಗಾಳಿ ತುಂಬೋಣ. ಒಂದು ನಿಮಿಷ. ಹಿಡ್ಕೊ ಹೇಳ್ತೀನಿ, ಒಂದೇ ಒಂದು ನಿಮಿಷ. ಗಾಳಿ ಹಿಂದೆ ಬರ್ತಿದೆ. ಸೊ ನೋಡಿ, ಇಷ್ಟು ಕವರ್ ಮಾಡಿದ್ದೀನಿ. ಸೊ ಇದನ್ನು ರೈಲ್ವೆ ಸೌಂಡಾಗಿ ಕನ್ವರ್ಟ್ ಮಾಡ್ತೀನಿ ನೋಡಿ. ಇದನ್ನು ಬಾಬಾ ಹತ್ತಿರ ಬಾ. ಸೌಂಡ್ ಕೇಳಿಸ್ತಿದೆಯಾ? ಚೆನ್ನಾಗಿದೆ. ಸೂಪರ್ ಆಗಿದೆ, ಎಲ್ಲ ಕ್ರೇಜಿಯಾಗಿ. ಸೊ ಏನಂತಂದರೆ, ನಾವು ಇಲ್ಲಿ ಈ ಎಕ್ಸ್ಪರಿಮೆಂಟ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ, ಸೊ ನೋಡಿ, ಇಲ್ಲಿ ಈ ಬಲೂನಲ್ಲಿ ನಾವು ಗಾಳಿ ಪ್ರೆಷರ್ನ ಒತ್ತಡ ಇದಕ್ಕೆ ಜಾಸ್ತಿ ಮಾಡಿದಾಗ ಅದು ಎಲಾಸ್ಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಮೀನ್ಸ್ ಗಾಳಿ ಬಲೂನ್ಗೆ ಹೋದಾಗ ಎಲಾಸ್ಟಿಕ್ ಆಗುತ್ತೆ, ಅದು ಎಲಾಸ್ಟಿಕ್ ಎನರ್ಜಿ ಅಂತಾರೆ ಅದನ್ನು. ಸೊ ಮತ್ತು ಇನ್ನೊಂದು, ಇದೇ ಬಲೂನನ್ನು ನಾವು ರಿಟರ್ನ್ ಪೈಪಿಂದ ಹಿಂದೆ ಕಳಿಸಿದ್ರೆ, ಸೊ ಅದು ಎಲಾಸ್ಟಿಕ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಆವಾಗ ಇಲ್ಲಿ ವೈಬ್ರೇಷನ್ಸು ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಇದು ತಿನ್ನಾಗಿರುತ್ತೆ, ಈ ಬಲೂನ್ ಲೇಯರ್ ತಿನ್ನಾಗಿರುತ್ತೆ, ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದ ವೈಬ್ರೇಷನ್, ಈಗ ಸಮುದ್ರದಲ್ಲಿ ಅಲೆಗಳು ಯಾವ ರೀತಿಯಲ್ಲಿ ಹೋಗುತ್ತೋ ಆ ರೀತಿಯಲ್ಲಿ ಇದರಲ್ಲಿ ಏರ್ ಪಾಸ್ಔಟ್ ಆಗುತ್ತೆ. ಆವಾಗ ಬಲೂನು ಕಂಪಿಸುತ್ತೆ. ಇಟ್ ಮೀನ್ಸ್ ಕಂಪಿಸೋದಂದರೆ ಏನಂತಾರೆ ಅದನ್ನು ಗೊತ್ತಿಲ್ಲ, ಕಂಪಿಸುತ್ತೆ ಅಷ್ಟೇ ನನಗೆ ಗೊತ್ತಿರೋದು. ಬಟ್ ಏನಂತಂದರೆ, ಇಲ್ಲಿ ಅದು ಕಂಪಿಸಿದಾಗ ಇಲ್ಲಿ ವೈಬ್ರೇಷನ್ಸು ಸ್ಟಾರ್ಟ್ ಆಗುತ್ತೆ. ಆ ವೈಬ್ರೇಷನ್ಗೆ ಸೌಂಡಾಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ ಗಾಯ್ತು. ಇದು ಸಿಂಪಲ್ ಲಾಜಿಕ್ ಸೈನ್ಸ್ ಅಷ್ಟೇ. ನಾವು ಕಲಿಬೇಕಾಗಿರೋದು ಇದರಲ್ಲಿ ಏನಂತಂದರೆ, ಎಲಾಸ್ಟಿಕ್ ಎನರ್ಜಿ ಟು ಕೈನೆಟಿಕ್ ಎನರ್ಜಿ ಟು ಸೌಂಡ್ ಎನರ್ಜಿ. ಈ ಒಂದೇ ಎಕ್ಸ್ಪರಿಮೆಂಟಲ್ಲಿ ಇದು ನ್ಯೂಟನ್ಸ್ ಲಾ. ನಾನು ಸೆಕೆಂಡ್ PUCಯಲ್ಲಿ ಓದಿದಾಗ ಇದನ್ನು ಕಲ್ತಿದ್ದೆ. ಸೊ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇವತ್ತು ಈ ಎಕ್ಸ್ಪರಿಮೆಂಟ್ನ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಒಂದು ಸರ್ತಿ ಟ್ರೈ ಮಾಡೋಣ. ಮತ್ತು ನಮ್ಮ ಚಾನಲಲ್ಲಿ ಇಷ್ಟೇ ಸಾಕಾಗಲ್ಲ, ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿ ನೋಡೋಣ. ಸೊ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ, ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಎಲಾಸ್ಟಿಕ್ ಆಗಿದೆ. ಇದನ್ನು ಬೆಂಡ್ ಮಾಡಿ ಈಗ ಏರ್ ಬಿಟ್ಟರೆ
ಒಂದೇ ಸತಿ ಬಿಟ್ಬಿಟ್ಟೆ. ಸೊ ಸೌಂಡ್ ಬರಲಿಲ್ಲ. ಸೊ ಅದನ್ನು ನಿಧಾನವಾಗಿ ಬಿಡಬೇಕು, ಆಗಲೇ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಅದು ವಾಯ್ಸ್ ರೆಕಾರ್ಡ್ ಒಂದು ಸ್ವಲ್ಪ ಮೇಲೆಗೆ ಇಟ್ಕೊ, ಆ್ಯಂಡ್ ನನ್ನ ಕಡೆನೇ ಇರಲಿ. ಬಾ, ಈಗ ಸಿಕ್ತು ಬಾ. ನೋಡಿ ಇಲ್ಲಿ ವೈಬ್ರೇಷನ್ಸ್ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅದು ಸ್ಟಾರ್ಟ್ ಆಗುತ್ತೆ ಅಂತ. ಒಂದು ಸ್ವಲ್ಪ ಲೂಸ್ ಬಿಟ್ಟು ತುಂಬ ಕ್ರೇಜಿ ಇದೆ. ಸ್ವಲ್ಪ ರೈಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜೋರಾಗಿ ಬರ್ತದೆ ಸೌಂಡ್. ಸೂಪರ್ ಅಲ್ವಾ? ಸೊ ಇದು ಒಂದೇ ಅಲ್ಲ, ಈಗ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಅದು ಯಾವ ರೀತಿ ನಮಗೆ ಕೇಳಿಸುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ, ಟ್ರಯಲ್ ಹಾಕಿ ನೋಡ್ತಾ ಇರಿ. ಈಗ ನಾವು ಒಂದು ಸ್ವಲ್ಪ ದೊಡ್ಡ ಬಲೂನ್ ಹಾಕಿ ಎಲ್ಲ ಫಿಕ್ಸ್ ಮಾಡಿದ್ದೀವಿ. ಇದು ಯಾವ ರೀತಿ ಸೌಂಡ್ ಬರುತ್ತೆ ಅಂತ ನನಗೂ ಲಿಟ್ರಲಿ ಗೊತ್ತಿಲ್ಲ, ಬಟ್ ಎಕ್ಸ್ಪರಿಮೆಂಟ್ ಸಕ್ಸಸ್ ಆದರೆ ವಿಡಿಯೋ ಸಕ್ಸಸ್ ಆದಂಗೆ. ಸೊ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಸೌಂಡ್ ಜಾಸ್ತಿ ಬರ್ತದೆ, ಸಕ್ಸಸ್ ಆಗ್ತದೆ. ಕಷ್ಟಪಟ್ಟು ತಂದಿದ್ದೀನಿ. ಸೊ ಈಗ ಸಾರಿ ಗಾಯ್ಸ್, ಅದು ಒಳಗಡೆ ಹೊರಟಾಯ್ತು. ಸೊ ಇದಕ್ಕೆ ಮತ್ತೆ ನಾವು ಟೇಪ್ ಹಾಕಿ ಮತ್ತೆ ಫಿಕ್ಸ್ ಮಾಡೋಣ. ಸೊ ಲೆಟ್ಸ್ ವೆಯ್ಟ್ ಮಾಡಿ. ನೋಡಿ ಗಾಯ್ಸ್, ನಾನೀಗ ದೊಡ್ಡದು ಒಂದು ಬಲೂನ್ ತಗೊಬಂದಿದ್ದೀನಿ, ಆ್ಯಂಡ್ ಹಾಗೆ ದೊಡ್ಡ ಪೈಪ್ ಕೂಡ ನನ್ನ ಹತ್ರ ಇದೆ. ಸೊ ಒಂದು ಸ್ವಲ್ಪ ಈ ಕಡೆ ಬಾ. ಈ ಎಕ್ಸ್ಪರಿಮೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನು ನಿಮಗೊಂದು ವಿಷಯ ಹೇಳಬೇಕು. ಏನಂತಂದರೆ, ಏನಿಲ್ಲ, ಬಿಸಿಲು ಕಣಿ ಬೀಳ್ತಿದೆ, ಮತ್ತು ಇನ್ನೊಂದಿದೆ. ಎಕ್ಸ್ಪರಿಮೆಂಟ್ಸು ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ ಗೈಸ್. ಒಂದು ಸ್ವಲ್ಪ ನಿಮ್ಗೆ ಸಪೋರ್ಟ್ ಬೇಕು. ಸಪೋರ್ಟ್ ಅಂದರೆ ನೀವು ಮನಿ ಕೊಡೋದೇನು ಬೇಡ, ಬಟ್ ನಾನೇ ಎಲ್ಲ ಖರ್ಚು ಮಾಡಿಕೊಂಡು ನಾನೇ ಮಾಡ್ತೀನಿ ಎಕ್ಸ್ಪರಿಮೆಂಟ್ಸು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಬಟನ್ನು, ಒಂದು ಲೈಕು, ಒಂದು ಕಾಮೆಂಟ್ ಕೊಡಿ ಸಾಕು. ಇಷ್ಟು ಹೆಲ್ಪ್ ಮಾಡಿ. ಸೊ ಇನ್ನೂ ಹೊಸ ಎಕ್ಸ್ಪರಿಮೆಂಟ್ಸು, ಇನ್ನೂ ಕ್ರೇಜಿ ಆಗಿರೋ ಎಕ್ಸ್ಪರಿಮೆಂಟ್ಸು ನಿಮಗೆ ನಾನು ಮಾಡಿ ಈ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ January 1st ನನ್ನ ಯೂಟ್ಯೂಬ್ ಚಾನಲ್ ಒಂದು ಸ್ವಲ್ಪ ಗ್ರೋತ್ ಚೆನ್ನಾಗಿದೆ. ಬಟ್ ಏನಂತಂದರೆ ಸಬ್ಸ್ಕ್ರೈಬ್ಸ್ ಬರ್ತಾಯಿಲ್ಲ. ವಿಡಿಯೋ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ಸ್ ಸಿಗ್ತಾ ಇಲ್ಲ. ಸೊ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಆ್ಯಂಡ್ ಹಾಗೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ ಗೈಸ್, ಅದೇನಿಲ್ಲ, ಅದು ಟ್ರೈಪ್ಯಾಡು ವಾಯ್ಸ್ ರೆಕಾರ್ಡಿಂಗ್ಗೆ. ಸೊ ಮೈಕ್ ಒಂದು ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಇನ್ನೂ ಬೆಟರ್ ವಾಯ್ಸ್ ನಿಮಗೆ ಕೊಡ್ತೀನಿ, ನೋಡಿ. ಸೌಂಡ್ ಬರ್ತಾ ಇದೆ. ಓಕೆ, ಅದು ಲಿಟ್ರಲಿ ನನಗೆ ಹಿಡಿಯೋದಕ್ಕೆ ಆಗಲಿಲ್ಲ. ಸೊ ಒಂದು ಸ್ವಲ್ಪ ಟೈಟಾಗಿ ನನಗೆ ಕವರಪ್ ಬೇಕು. ಸೊ ನಾನು ಟ್ರೈ ಮಾಡ್ತೀನಿ. ಶ್ರೀಕಾಂತ್, ನಾನು ಊದ್ಮೇಲೆ ನಾನು ಅದನ್ನ ಊದ್ಬಿಡ್ತೀನಿ, ಮತ್ತು ನಿಮ್ಮ ಕಡೆ ತಿರ್ಸ್ತೀನಿ. ಒಂದು ಸ್ವಲ್ಪ ಲಾಕ್ ಮಾಡ್ತೀಯಾ? ಓಕೆ. ಗೈಸ್, ಸಕ್ಸಸ್ ಆಯಿತು. ಇವಾಗ ವಿಡಿಯೋ ಸಕ್ಸಸ್ ಆಗಿದೆ. ಸೊ ನೋಡಿ, ನಾನು ನಿಮಗೆ ಆ ಸೌಂಡನ್ನು ನಿಮಗೆ ಕೇಳಿಸಿ ತೋರಿಸ್ತೀನಿ. ಸೊ ನೋಡಿ ಹೆಂಗೆ ಬರುತ್ತಂತ. ಇಲ್ಲಿ ಕೇಳ್ತೀನಿ. ಫುಲ್ ಪ್ರೆಷರ್ ಇದೆ, ಬಲೂನು ಬರಲಿಲ್ಲಲ್ಲ, ಹೋಯ್ತಾ? ಮತ್ತೆ ಇನ್ನೊಂದು ಸತಿ ಮಾಡಬೇಕು ಗೈಸ್. ಇಟ್ಲ ಹಂಚ್ಕೊ, ಮುಂದೆ ಹಂಚ್ಕೋದಿಲ್ಲ.
ಹಾಂ ನೋಡಿ ಇಲ್ಲಿ ವೈಬ್ರೇಷನ್ಸ್ ಯಾವ ರೀತಿ ಬರ್ತದೆ ಅಂತ ಕಾಣಿಸ್ತಿದ್ಯಾ ಮೈನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇದು ನಮ್ಮ ಹಳ್ಳಿಗಳ ಕಡೆ ಈ ತೇರ್ ಅಂತಾರೆ, ನಮ್ಮ ಕಡೆ ತೇರನ್ನ ಎಳೆಯುವಾಗ ಅಥವಾ ಪರ್ಸೆಗೆ ಈ ಥರ ಏನಂತಾರೆ ಅದನ್ನು ಪಿ. ಸೊ ಆ ಪಿಗಳು ಸೌಂಡ್ ಮಾರ್ತಾ ಇರುತ್ತೆ. ಬಟ್ ಏನಂತಂದರೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿಲ್ಲದೆ ಇರೋರಿಗೆ ಕೂಡ ಇರ್ತದೆ. ಅದಕ್ಕೆ ನಾನು ಅವ್ರಿಗೋಸ್ಕರ ಈ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ನಮ್ಮ ತಾಯಿ ಹೆಂಗೆ ನೋಡ್ತಾಳೆ ನನ್ನ ಕಡೆ. ಸೊ ನೋಡಿದ್ರಲ್ಲ, ಎಕ್ಸ್ಪೆರಿಮೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋ. ಸೊ ಏನಿಲ್ಲ, ಈ ಎಕ್ಸ್ಪೆರಿಮೆಂಟು ಸೈನ್ಸ್ ಎಕ್ಸ್ಪೆರಿಮೆಂಟು ತುಂಬ ಕ್ರೇಜಿ ಅಂದರೆ ಕ್ರೇಜಿ ಆಗಿತ್ತು. ಸೊ ಇದು ಏನಿಲ್ಲ, ಈ ಎಕ್ಸ್ಪೆರಿಮೆಂಟು ಒಂದು ಸ್ವಲ್ಪ ಕ್ರೇಜಿಯಾಗಿ ಬಂದಿದೆ ಅಂತ ಅನಿಸುತ್ತೆ ವಿಡಿಯೋ. ಸೊ ಇಲ್ಲಿವರೆಗೂ ಕೊನೆವರೆಗೂ ನೋಡಿದ್ದೀರ ಅಂತಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ. ಏನಿಲ್ಲ, ಎಲಾಸ್ಟಿಕ್ ಎನರ್ಜಿ ಟು ಕನ್ವರ್ಟ್ ಕೈನೆಟಿಕ್ ಎನರ್ಜಿ. ಆ ವೈಬ್ರೇಷನ್ಸ್ ಬಂದಾಗ ಸೌಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ ಈ ಸೈನ್ಸು ನಮಗೆ ಗೊತ್ತಿಲ್ಲದೆ ಇರೋ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅವ್ರಿಗೆ ಅರ್ಥ ಆಗಲಿ ಅಂತ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಎಕ್ಸ್ಪೆರಿಮೆಂಟ್ ತುಂಬ ಸಕ್ಸಸ್ ಆಗಿ ಕಂಪ್ಲೀಟಾಗಿ ಬಂತು. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.